ಪಿಂಕ್ ಸಾಲ್ಟ್ ಉಪಯೋಗಿಸ್ಬೇಕಾ ಅಥವಾ ವೈಟ್ ಸಾಲ್ಟ್ ಉಪಯೋಗಿಸ್ಬೇಕಾ? ಸೊ ಖಂಡಿತವಾಗಿ ವೈಟ್ ಸಾಲ್ಟ್ ಉಪಯೋಗಿಸಬೇಕು. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಮಾನಸ, ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿಸ್ಟ್. ಸೊ ಸಾಮಾನ್ಯವಾಗಿ ಈ ಡೌಟ್ ಇರುತ್ತೆ, ಮೇಡಮ್ ಪಿಂಕ್ ಸಾಲ್ಟ್ ಉಪಯೋಗಿಸ್ಬೇಕಾ, ವೈಟ್ ಸಾಲ್ಟ್ ಉಪಯೋಗಿಸ್ಬೇಕಾ, ಪಿಂಕ್ ಸಾಲ್ಟ್ ತುಂಬ ಒಳ್ಳೆಯದು ಬಾಡಿಗೆ ಅಂತ ಹೇಳ್ತಾರೆ. ಬಟ್ ಇದು ಆ್ಯಕ್ಚುಲಿ ಸುಳ್ಳು. ಯಾಕೆ ಅಂತಂದರೆ ನಮ್ಮ ಥೈರಾಯ್ಡ್ ನಾರ್ಮಲ್ ಫಂಕ್ಷನ್ ಮಾಡಲಿಕ್ಕೆ ಮಿನಿಮಮ್ ಐಡಿನ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಆ ಮಿನಿಮಮ್ ಐಡಿನ್ ರಿಕ್ವೈರ್ಮೆಂಟ್ ಪರ್ ಡೇನ ಫುಲ್ಫಿಲ್ ಮಾಡಲಿಕ್ಕೆ ನಮ್ಮ ಬರೀ ಊಟದಲ್ಲಿ ನಾವು ತಿನ್ನೋ ಪದಾರ್ಥದಲ್ಲಿ ಸಾಕಾಗೋದಿಲ್ಲ. ಸೊ ಜನರಲಿ ಅಯೋಡಿನ್ ಬಂದ್ಬಿಟ್ಟು ಸೀ ಫುಡ್ಡಲ್ಲಿ ಮತ್ತು ಎಗ್ಗಲ್ಲಿ ಇರುತ್ತೆ. ಇದನ್ನು ಸಾಮಾನ್ಯವಾಗಿ ಎವ್ರಿ ಡೇ ತಿನ್ನಲಿಕ್ಕಾಗಲ್ಲ. ಸೊ ಅದು ತಿಂದರೂ ಕೂಡ ನಮ್ಮ ಅಯೋಡಿನ್ ಸಪ್ಲಿಮೆಂಟ್ ಸಾಕಾಗೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡಿದ್ದೇವೆ ಅಂತಂದರೆ ಈ ವೈಟ್ ಸಾಲ್ಟನ್ನು ನಾವು ಅಯೋಡೈಸ್ಡ್ ಮಾಡಿರ್ತೇವೆ, ಸೊ ದಟ್ ನಮ್ಮ ದಿನನಿತ್ಯಕ್ಕೆ ಬೇಕಾಗಿರೋ ಅಯೋಡಿನ್ ಅದರಲ್ಲಿ ಫುಲ್ಫಿಲ್ ಆಗಲಿ ಅಂತ. ಸೊ ಹಾಗಾಗಿ ನೀವು ಪಿಂಕ್ ಸಾಲ್ಟ್ ತಿನ್ನೋದ್ರಿಂದ ಅದರಲ್ಲಿ ಅಯೋಡಿನ್ ಇರೋದಿಲ್ಲ. ಹಾಗಾಗಿ ಥೈರಾಯ್ಡ್ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಸ್ಪೆಷಲಿ ಪ್ರೆಗ್ನೆಂಟ್ ಮದರಲ್ಲಿ ಅಯೋಡಿನ್ ರಿಕ್ವೈರ್ಮೆಂಟ್ ನಾರ್ಮಲ್ ಇಂಡಿವಿಜುವಲ್ಗಿಂತ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪ್ರೆಗ್ನೆಂಟ್ ಮದರ್ ಡೆಫಿನೆಟ್ಲಿ ಪಿಂಕ್ ಸಾಲ್ಟ್ ಉಪಯೋಗಿಸಬಾರ್ದು. ಇನ್ ಜನರಲ್ ಪಿಂಕ್ ಸಾಲ್ಟ್ ಉಪಯೋಗಿಸೋಕ್ಕಿಂತ ವೈಟ್ ಸಾಲ್ಟ್ ವಿಚ್ ಇಸ್ ಅಯೋಡೈಸ್ಡ್ ಸಾಲ್ಟ್ ಉಪಯೋಗಿಸೋದು ಬೆಟರ್. ಸೊ ಹೀಗೆ ಡಯಾಬಿಟೀಸ್ ಬಗ್ಗೆ, ಥೈರಾಯ್ಡ್ ಬಗ್ಗೆ, ಎಂಡೋಕ್ರೈನಾಲಜಿ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ಫಾಲೋ ಮಾಡಿ ಆರೋಗ್ಯ ವಿತ್ ಡಾಕ್ಟರ್ ಮಾನಸ.